ವಿಚಾರ ಸಂಕಿರಣ ಬರಗೂರು ಬಹುತ್ವದ ಬೇರು ಸೌಹಾರ್ದ ಬದುಕಿನ ಆಶಯಗಳ ಚಿಂತನಕ್ಕೆ ನಾವು ನೀವೆಲ್ಲ ಇಂದು ಪಾಲ್ಗೊಂಡಿದ್ದೇವೆ. ಬಂಧುಗಳೇ, ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಕನ್ನಡ ಸಾಹಿತ್ಯ ಚಲನಚಿತ್ರ ಪ್ರಾಧ್ಯಾಪಕರಾಗಿ ಹಾಗೂ ಚಳುವಳಿ ಸಂಸ್ಕೃತಿ ಚಿಂತಕರಾಗಿ ಈ ನಾಡಿಗೆ ಪರಿಚಿತರಾದಂಥವರು. ಬಹುಮುಖ ಪ್ರತಿಭಾವಂತರಾದ ಇವರು ಇಂದು ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿ ಅವರ ವಿಚಾರಧಾರೆಗಳ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಮುಖ್ಯ ನಾವಿಂದು ಬಹುತ್ವದ ಮತ್ತು ಸಾಮಾಜಿಕ ನ್ಯಾಯದ ಸೌಹಾರ್ದ ಬದುಕಿನ ಆಶಯಗಳ ಪ್ರತಿಯೊಂದು ಜೀವಗಳಲ್ಲಿ ಬೆಳೆಯಬೇಕು ಎನ್ನುವ ಕಾರಣಕ್ಕಾಗಿ ನಾವಿಂದು ಸೇರಿದ್ದೇವೆ ಎಂದು ಭಾವಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಳ್ಳುವಂಥ ಸಮಯ. ದಯಮಾಡಿ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೀನಿ. ನಮ್ಮ ನೆಚ್ಚಿನ ಕುಲಪತಿಗಳಾದಂಥ NK ಲೋಕನಾಥ್ ಸರ್ ಅವರು ಮೈಸೂರು ವಿಶ್ವವಿದ್ಯಾನಿಲಯ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಭಾವನಾ ರಾಮಣ್ಣ ಅವರು ಇನ್ನೇನು ವೇದಿಕೆಗೆ ಆಸೀನರಾಗಲಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ನಮ್ಮ ನೆಚ್ಚಿನ ನಿರ್ದೇಶಕರಾದಂಥ ಪ್ರೊಫೆಸರ್ NK ಲೋಲಾಕ್ಷಿ ಮೇಡಮ್ ರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ನಮ್ಮ ಜೊತೆಗೆ ಸವಿತಾ ಮೇಡಮ್ ಅವರು ಕುಲಸಚಿವರು ಸೇರ್ಕೊಳ್ಳಲಿದ್ದಾರೆ, ಅವ್ರಿಗೂ ಕೂಡ ಆರಂಭದಲ್ಲೇನೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಸೀನರಾಗಬೇಕು ಅಂತ ಬರಗೂರು ರಾಮಚಂದ್ರಪ್ಪ ಸರ್ ಅವರಿಗೆ ಕೋರ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್, ತಾವಿಲ್ಲಿರೋದೇ ಅತ್ಯಂತ ಸಂತೋಷದಾಯಕ. ಹಾಗಾಗಿ ತಮಗೂ ಕೂಡ ಪ್ರೀತಿಯ ಸ್ವಾಗತ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಂಧುಗಳೇ, ಸಿಡಿದು ಹೋಗಲಿ ತಾರೆ, ನೆಗೆದು ಬೀಳಲಿ ಚಂದ್ರ, ಹೊತ್ತು ಹೋಗಲಿ ಹಗಲು, ಬಂದೀತು ನಮಗೆ ಹೊಸ ಹೊತ್ತು, ಕಗ್ಗತ್ತಲ ಕೋಟೆಯಲ್ಲಿ ಹೊಸ ಚಾಲನೆಗೊಳ್ಳಲಿದೆ. ಬರಗೂರು ರಾಮಚಂದ್ರಪ್ಪನವರು ಬಂಡಾಯ ಚಳುವಳಿಯ ಮುಂಚೂಣಿಯ ನಾಯಕರಾಗಿದ್ದಂಥವರು. ಹಲವಾರು ಪ್ರಮುಖ ಕೃತಿಗಳನ್ನು ರಚಿಸಿ ನಾಡಿಗೆ ಚಿರಪರಿಚಿತರಾದವರು. ಹಲವಾರು ಜವಾಬ್ದಾರಿಯುತ ಅಕಾಡೆಮಿಗಳ ಅಧ್ಯಕ್ಷರಾಗಿದ್ದಂಥವರು. ಸಾಹಿತ್ಯ ಅಕಾಡೆಮಿಯಲ್ಲಿ ಅವರು ತಮ್ಮದೇ ಛಾಪು ಮೂಡಿಸಿದಂಥವರು. ಸಾಂಸ್ಕೃತಿಕತೆ ಮತ್ತು ಅದರ ಪ್ರತ್ಯೇಕತೆಯನ್ನು ಹೋಗಲಾಡಿಸಲು ಬಹುತ್ವದ ಚಿಂತನೆ ಮತ್ತು ಕ್ರಿಯೆ ಆಗಬೇಕು ಅನ್ನುವಂಥದ್ದನ್ನು ಪ್ರಬಲವಾಗಿ ಪ್ರತಿಪಾದಿಸಿದಂಥವರು. ಬಹುತ್ವದ ಕಾಳಜಿಗಳು ಶ್ರಮಿಕ ವರ್ಗದ ಹೋರಾಟ ಮತ್ತು ಕನ್ನಡದ ಅಸ್ಮಿತೆಗಳಾಗಬೇಕು ಅನ್ನುವುದಕ್ಕೆ ಮಾದರಿಯಾಗಿ ನಮ್ಮೊಳಗೆ ನಿಂತಂಥವರು. ಸಮಸಮಾಜದಿಂದ ಸೌಹಾರ್ದ ಸಮಾಜದ ಆಶಯವನ್ನು ಹೊಂದಿದಂಥ ಇವರು ಆರೋಗ್ಯಪೂರ್ಣ ಸಮಾಜದ ಬೆಳೆಸುವಲ್ಲಿ ಸದಾ ಆಶಯವನ್ನು ಹೊಂದಿದಂಥವರು. ಇಂದು ಇವರ ಕುರಿತು ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿ ಹಲವು ಗೋಷ್ಠಿಗಳ ಮೂಲಕ, ಅನೇಕ ವಿದ್ವತ್ ಉಪನ್ಯಾಸಗಳ ಮೂಲಕ, ಸಂವಾದ ಕಾರ್ಯಕ್ರಮದ ಮೂಲಕ ಇಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸಾಕ್ಷೀಕರಿಸ್ತಿದ್ದೇವೆ. ಇದೀಗ ಈ ಕಾರ್ಯಕ್ರಮದ ಆರಂಭದಲ್ಲಿ ನಾವು ನಾಡಗೀತೆಯನ್ನು ಆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ ಅಂತ ತಾವೆಲ್ಲರೂ ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಎಲ್ಲವನ್ನ ಮೀರಿದಂತಹ ಆಳವಾದ ಬಹುತ್ವದ ಬೇರನ್ನ ಈ ಕರ್ಣಿಯ ಒಳಗಡೆ ಅದು ಬಿಟ್ಟಿದೆ. ಹಾಗಾಗಿ ಆಗಡೆ ಅನೇಕ ಸಿದ್ಧಾಂತಗಳು, ವಾದಗಳು ಎಲ್ಲವೂ ಕೂಡ ಸಂವಿಧಾನವಾದ ಇರ್ಬೋದು, ಸಮಾಜವಾದ ಇರ್ಬೋದು, ಗಾಂಧಿವಾದ ಇರ್ಬೋದು, ಅಂಬೇಡ್ಕರ್ ವಾದ ಇರ್ಬೋದು ಮತ್ತು ಎಲ್ಲ ತಾತ್ವಿಕತೆ ಸಿದ್ಧಾಂತಗಳನ್ನ ಒಟ್ಟು ಕೂಡಿಸಿದಂತಹ ಆ ಬಂಡಾಯದ ಬೇರು ಇವತ್ತು ಇಡೀ ಭೂಮಿಯ ಒಳಗಡೆ ತನ್ನ ಚಿಗುರನ್ನ ಹೊರಗೆ
ಮನುಷ್ಯರಾಗಿ ನೀವೆಲ್ಲರೂ ಕೂಡ ಇವತ್ತು ನನಗೆ ಕಾಣಿಸ್ತಾ ಇದ್ದೀರಾ ಇಲ್ಲಿನ ವಿದ್ಯಾರ್ಥಿಗಳು. ಹಾಗಾಗಿ ಈ ತರದ ಒಂದು ಸಮಾನತಾವಾದವನ್ನು ಪ್ರತಿಪಾದನೆ ಮಾಡಿದಂತಹ ಈ ಸಮಾಜದಲ್ಲಿ ಮಾನವೀಯತೆಯನ್ನು ಒಳಗೊಂಡಂತಹ ಮನುಷ್ಯರಾಗಿ ನಮ್ಗೆ ಯಾರಾದ್ರೂ ಕಾಣಿಸ್ತಾರೆ ಅಂತಂದ್ರೆ ಅದು ಬರಗೂರವರು. ಈ ದಿನದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಾನೆ ನಮ್ಮ ನಿರ್ದೇಶಕರು ಪ್ರೀತಿಯಿಂದ ಕೋರ್ಕೊಂಡಾಗ ಭಾವನಾ ಮೇಡಮ್ ಅವರು ಈಗಷ್ಟೇ ಮಗುವಿನ ಜೊತೆಗೆ ಆರೈಕೆ ಕಾಲದಲ್ಲಿ ಇರಬೇಕಾದಂಥವ್ರು ಅರೆಗಳಿಗೆ ಮಗುವನ್ನ ಬಿಟ್ಟು ನಮ್ಮ ಪ್ರೀತಿಯ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಕೋರಿದಾಗ ಬಂದಿದ್ದಾರೆ. ಅವ್ರಿಗೆ ತಮ್ಮೆಲ್ಲ ಪ್ರೀತಿಯ ಕರತಾಳದ ಮೂಲಕ ಉದ್ಘಾಟಿಸಬೇಕು ಅಂತ ಕೋರ್ಕೊಳ್ಳೋಣ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಉದ್ಘಾಟನೆಗೆ ಸಹಕರಿಸಬೇಕು. ಈ ಕಾರ್ಯಕ್ರಮ ಇವಾಗ ಉದ್ಘಾಟನೆ ಆಗಲಿ ಅಂತ ಎಲ್ಲರನ್ನ ಕೋರ್ಕೊಳ್ತಾರೆ. ಸರ್ ಅವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಭಾಗವಹಿಸಬೇಕು ಅಂತ, ಶಶಿಕಲಾ ಮೇಡಮ್ ಅವರು ಕೂಡ ವೇದಿಕೆಗೆ ಭಾಗವಹಿಸಬೇಕು. ದುಡಿಮೆಗಾರರನ್ನ ನಾವು ದುಡಿಮೆಗಾರರು, ನಾವು ದುಡಿಮೆಗಾರರು, ಎದೆಯ ತಂತಿ ಮೀಟಿ ನುಡಿವ ಹಾಡುಗಾರರು ಎಂಬ ಬರಗೂರು ರಾಮಚಂದ್ರಪ್ಪನವರ ಸಾಲುಗಳನ್ನು ಸ್ಮರಿಸುತ್ತಾ ಇಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ವೇದಿಕೆಯಲ್ಲಿರುವ ಅತಿಥಿಗಳು ಮತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ. ಭಾವನಾರವರು ಈ ವೇದಿಕೆಗೆ ಬಂದಂತ ಆಶಯ ಇದ್ದು ಅವರ ಉದ್ಘಾಟನೆ ನುಡಿಗಳ ಮೂಲಕ ಇನ್ನಷ್ಟು ಹೆಚ್ಚಬೇಕು ಅಂತ ಕೋರುತ್ತೀನಿ. ಈಗಾಗಲೇ ನಮ್ಮ ನಿರ್ದೇಶಕರು ಅವರನ್ನ ಪ್ರೀತಿಯಿಂದ ಸಹವಿವರವಾಗಿ ಪರಿಚಯವನ್ನ ಮಾಡಿಕೊಂಡಿದ್ದಾರೆ. ನಾನು ಮತ್ತೆ ಅವರ ಪರಿಚಯವನ್ನ ಮಾಡಿಕೊಂಡ್ರೆ ಅದು ಇನ್ನೂ ಪ್ರೀತಿ ಹೆಚ್ಚಾಗ್ತದೆ ಅಂತಾನೆ ಭಾವಿಸ್ತಾ ದಯಮಾಡಿ ವೇದಿಕೆಗೆ ತಮ್ಮ ಉದ್ಘಾಟನಾ ನುಡಿಗಳನ್ನ ಆಡಬೇಕು ಅಂತ ಅವರನ್ನ ತುಂಬಾ ಮನದ ಸ್ವಾಗತವನ್ನ ಕೋರ್ಕೊಳ್ತಾ ಇದ್ದೀನಿ. ದಯಮಾಡಿ ತಮ್ಮ ಉದ್ಘಾಟನಾ ನುಡಿಗಳನ್ನ ನುಡಿಬೇಕು ಮೇಡಮ್. ನಮಸ್ಕಾರಗಳು. ನೆರೆದಿರ್ತಕ್ಕಂತಹ ಎಲ್ಲರಿಗೂ ಶುಭ ದಿನ. ಉದ್ಘಾಟನೆ ನುಡಿ ಹೇಗಿರ್ಬೇಕು ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ. ಬರಗೂರು ಸರ್ ಅವ್ರ ಬಗ್ಗೆ ಹೇಗೆ ಮಾತಾಡ್ಬೋದು ಅಂತ ಅದು ಗೊತ್ತಿದೆ. ಯಾಕಂದ್ರೆ ಬರಗೂರು ಸರ್ ಅವರ ನನ್ನ ಸಂಬಂಧ ಬರೀ ಕಲಾವಿದೆ ಮತ್ತು ನಿರ್ದೇಶಕನ ಸಂಬಂಧ ಉಳಿದಿಲ್ಲ. ಅದನ್ನ ಮೀರಿ ಭಾವನೆಗಳ ಒಂದು ಸ್ಪಂದನದಿಂದ ಅದಕ್ಕೆ ಒಂದು ಹೆಸರು ಕೊಟ್ಟು ಅದೊಂದು ಲಿಮಿಟ್ ಮಾಡೋ ಅವಶ್ಯಕತೆ ಆಗಲಿಲ್ಲ ನನಗೆ. ಅದು ತಂದೆ ಮಗಳು ಅಂತ ಹೇಳ್ಬೋದು, ತಾಯಿ ಮಗು, ಹಾಗೆ ಒಂದು ಲಿಮಿಟೇಷನ್ ಇಲ್ಲದೆ ಇರುವಂತಹ ಒಂದು ಸಂಬಂಧ, ನಮ್ಮಿಬ್ಬರ ಸಂಬಂಧ ಅಂತ ಹೇಳಕ್ಕೆ ನನಗೆ ಇಷ್ಟ ಆಗತ್ತೆ. ಸಿನಿಮಾ ಕತೆ, ಅದರಲ್ಲಿ ನಾವು ಗುರು ಶಿಷ್ಯರಾಗಿರಬಹುದು, ಸ್ವಲ್ಪ ಸತಿ ಅವ್ರ ಜೊತೆ ಚರ್ಚೆ ಮಾಡೋದಾಗಿರಬಹುದು, ಗುರು ಶಿಷ್ಯರನ್ನ ಮೀರಿ ಮತ್ತೆ ಅಲ್ಲಿ ಬೇರೆ ಬೇರೆ ಒಂದು ಚರ್ಚೆ ಮಾಡಲಿಕ್ಕೂ ನನಗೆ ಸ್ವಾತಂತ್ರ್ಯವನ್ನ ಕೊಟ್ಟು, ಕತೆ ಕಾದಂಬರಿ ನಾನು ಅವರಲ್ಲಿ ಕಂಡಂತಹ ಗುಣಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಮಾತುಗಳಿಂದ ನಾನು ಹೆಚ್ಚು ಪ್ರಭಾವಿತರಾಗಿದ್ದೀನಿ. ಭಾಷಣಕಾರರಂತೂ ಹೌದೇ ಹೌದು, ಆದರೂ ನನಗೆ ಅವರ ಬರವಣಿಗೆಗಿಂತ ನನಗೆ ನನ್ನ ಅದೃಷ್ಟ ಏನು, ನನ್ನ ಭಾಗ್ಯ ಏನು ಅಂತ ನಿಮ್ಮೆಲ್ಲರಿಗಿಂತ ನನ್ನ ಭಾಗ್ಯಶಾಲಿ ಖಂಡಿತವಾಗ್ಲೂ. ಅದಕ್ಕೆ ಐ ಆಮ್ ಹಿಯರ್ ಟುಡೇ ಎನಿವೇಸ್ ಟು ಟಾಕ್ ಅಬೌಟ್ ಇಟ್. ಯಾಕಂದ್ರೆ ಸಾಕಷ್ಟು ದಿನ ನಾವು ಸಿನಿಮಾ ಶೂಟಿಂಗ್ ನಡೀತಾ ಬರೀ ಶೂಟಿಂಗ್ ಮಾಡೋದು, ಬಾಯ್ ಬಾಯ್ ಹೇಳೋದು, ಟಾಟಾ ಹೇಳೋದು, ಊಟ ಮಾಡೋದು, ಮಲಗೋದು, ಹಾಗೆ ಮಾಡಲೇ ಇಲ್ಲ. ಸರ್ ಜೊತೆ ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕುಟುಂಬ ವರ್ಗದವರಾಗಿರ್ತೀವಿ. ಅಷ್ಟೇ ಅಲ್ಲ, ಅವರಿಗೆ ಬರೀ ಒಂದು ಯಾವುದೋ ಒಂದು ಕ್ಷೇತ್ರದ ಬಗೆಗಿನ ಅವರ ಆಲೋಚನೆ ಅಲ್ಲ, ಅವರಿಗೆ ಎಲ್ಲ ಕ್ಷೇತ್ರದ ಬಗೆಗಿನ ಆಲೋಚನೆಗಳು ಮತ್ತೆ ಸಂಪರ್ಕಗಳು. ರಾಜಕೀಯದಲ್ಲಿ ಸಂಪರ್ಕಗಳಿದೆ, ಒಲವೂ ಇದೆ, ಸಂಪರ್ಕನೂ ಇದೆ, ನಾಲೆಡ್ಜ್ ಇದೆ.
ಸಿನಿಮಾ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಟ್ಟಿಗೆ ತುಂಬಾ ಸಚಿವರು ಆಗಮಿಸಿದ್ದಾರೆ, ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ತುಂಬದ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯವಾಗಿ ಉದ್ಘಾಟನೆ ನುಡಿಗಳನ್ನು ನುಡಿದು ನಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಆಶಯವನ್ನ ಉತ್ತಮವಾಗಲಿ ಅಂತ ಹೇಳಿದಂತ ಭಾವನಾ ರಾಮಣ್ಣ ಅವರು ದಯಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಅವರಿಗೆ ಕೋರ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ಗಣ್ಯರು ನೆರವೇರಿಸಿಕೊಳ್ಬೇಕು. ಮಾನ್ಯ ಕುಲಸಚಿವರು ಗೌರವಿಸೋದಕ್ಕೋಸ್ಕರನೇ ಬಂದ್ರೇನು ಅನ್ನೋ ತರ ಈ ಕಾರ್ಯಕ್ರಮ ತುಂಬಾ ಸುಂದರವಾಗೊಳ್ತು ಅಂತಾನೆ ಹೇಳ್ಬೋದು. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ದಕ್ಷ ಆಡಳಿತಗಾರತಿಯನ್ನೇ ಗುರುತಿಸಿಕೊಂಡಂತಹ ಹಿರಿಯ ಶ್ರೇಣಿ AS ಅಧಿಕಾರಿಯಾಗಿರುವಂತಹ ಸವಿತಾ ಮೇಡಮ್ ಅವರು ಈ ಕಾರ್ಯಕ್ರಮದ ಅತಿಥಿಗಳು ಆಗಮಿಸಿದ್ದಾರೆ. ದಯಮಾಡಿ ಮಾತಾಡಬೇಕಂತ ಕೋರ್ತೀನಿ. ನನ್ನ ನಮಸ್ಕಾರಗಳು. ವೇದಿಕೆಯಲ್ಲಿರ್ತಕ್ಕಂತಹ ಗೌರವಾನ್ವಿತ ಶ್ರೀಮತಿಯವರು ಶ್ರೀಮತಿ ಭಾವನಾ ರಾಮಣ್ಣ ಹಾಗೂ ಶ್ರೀಮತಿ ಲತಾ, ಶಿಕ್ಷಕರು ಖಜಾಂಚಿ ದಕ್ಷಿಣ ರಾಜ್ಯತ್ವ ಪರಿವಾರ ಪ್ರತಿಷ್ಠಾನ ಟ್ರಸ್ಟ್ ಹಾಗೂ ನಿರ್ದೇಶಕರಾದಂತಹ ಪ್ರೊಫೆಸರ್ MK ಲೋಲಾಕ್ಷಿಯವರು, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪೂಜ್ಯ ಗೌರವಾನ್ವಿತ ಶ್ರೀಯುತ ಬರಗೂರು ರಾಮಚಂದ್ರಪ್ಪರವರು ಹಾಗೂ ಎಲ್ಲ ಹಿರಿಯ ಸಾಹಿತಿಗಳು ಹಾಗೂ ಅತಿಥಿಗಳು, ವಿದ್ಯಾರ್ಥಿಗಳು, ಸಂಶೋಧಕರು ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಇವತ್ತು ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದೆ, ಬಟ್ ಅಚಾನಕ್ ಆಗಿ ಬಂದಿದ್ರಿಂದ ಬರಗೂರು ರಾಮಚಂದ್ರಪ್ಪ ಸರ್ ಅವರ ಬಹುತ್ವದ ಬೇರು ಅನ್ನೋ ಒಂದು ಟೈಟಲ್ ಅಲ್ಲೇ ಸೌಹಾರ್ದ ಬದುಕಿನ ಆಶಯಗಳ ಚಿಂತನ ಅನ್ನೋ ಘೋಷವಾಕ್ಯನ ನಾವು ನೋಡುವಾಗ ನಾವೆಲ್ಲರೂ ಕೇಳಿರೋ ಹಾಗೆ ಸರ್ ಅವರ ಕೃತಿಗಳಲ್ಲಿ ಯಾವಾಗಲೂ ಒಂದು ಭ್ರಾತೃತ್ವ, ಸೌಹಾರ್ದ ಈ ಚಿಂತನೆಗಳಲ್ಲೇ ಅವರು ಹೇಳ್ತಾ ಹೋಗಿದ್ದಾರೆ. ಅವರ ಸಾಹಿತ್ಯದ ಬಗ್ಗೆ ಮಾತಾಡುವಷ್ಟು ನನಗೆ ಅಷ್ಟು ಸರ್ ಅವ್ರ ಬಗ್ಗೆ ಮಾತಾಡುವಷ್ಟು ಅನುಭವ ಇಲ್ಲ. ಆದರೆ ಅವರ ಚಲನಚಿತ್ರಗಳು, ಅವರ ಸಾಹಿತ್ಯ ಅದನ್ನೆಲ್ಲ ಕೇಳಿದಾಗ ಇವತ್ತಿನ ಜಾಗತಿಕ ಪ್ರಪಂಚದಲ್ಲಿ ಮನುಷ್ಯ ಯಾವುದಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಒಂದು ಕುಟುಂಬ, ಇನ್ನೊಂದು ಸಮಾಜ, ಇನ್ನೊಂದು ವೃತ್ತಿ ಪ್ರಧಾನ ಸಂಸ್ಥೆಗಳು, ಮೀನ್ಸ್ ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳಗಳು. ಯಾವುದೇ ಕುಟುಂಬದಲ್ಲಿ ಯಾವ ಒಂದು ಸಮೂಹ ಅಥವಾ ಒಬ್ರು ಸೌಹಾರ್ದವಾಗಿರ್ಬೇಕು ಅಂತ ಹೇಳಿದ್ರೆ ಇನ್ಯಾರೋ ಒಬ್ರು ಆ ಸಂತೋಷವನ್ನ ಕದಡುವಂಥದ್ದು. ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ಬೇಕಂತಂದ್ರು ಯಾವುದೋ ಒಂದು ಎರಡು ಮನಸ್ಸುಗಳು ಅಲ್ಲೋಲ ಕಲ್ಲೋಲವನ್ನ ಮಾಡುವಂಥದ್ದು. ಹಾಗೇನೆ ಸಮಾಜದಲ್ಲಿ ಎಷ್ಟೇ ಸಾಹಿತ್ಯದ ಮೂಲಕ ಇಂತಹ ಮಹಾನ್ ಸಾಹಿತಿಗಳು ಸಮಾಜವನ್ನ ಬಡಿದೆ ಎಚ್ಚರಿಸ್ತಾ ಇದ್ರು ಕೂಡ ಇವತ್ತು ಎಷ್ಟು ಘನ ಘೋರ ಕೃತ್ಯಗಳನ್ನ ಒಂದು 14 ವರ್ಷದ ಬಾಲ್ಯದ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಕೂಡ ಕ್ರಿಮಿನಲ್ ಅಪರಾಧಗಳಲ್ಲಿ ತೊಡಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಷ್ಟರಲ್ಲೂ ಸಹ ಇವತ್ತು ಒಂದು ಕನ್ನಡ ಸಾಹಿತ್ಯ, ಇಂತಹ ಸಾಹಿತಿಗಳ ಸಾಹಿತ್ಯದ ಕೊಡುಗೆಯನ್ನ ಅರಿತವರು ಖಂಡಿತ ಯಾರು ಅಂತಹ ಕೃತ್ಯಗಳಲ್ಲಿ ತೊಡಗಲಾರ. ಯಾರು ಕೂಡ ಸಮಾಜದ ಶಾಂತಿಯನ್ನ ಕದಲಿಕ್ಕೆ ಅವ್ರ ಮನಸ್ಸು ಬರಲಾರ್ದು. ಯಾರು ಸಾಹಿತ್ಯದ ಬಗ್ಗೆ ಒಲವಿಲ್ವೋ,
ಇಂತಹ ಮಹಾನ್ ಕೃತಿಗಳನ್ನ ಓದೋದಿಲ್ವೋ ಅಂಥವ್ರು ಮಾತ್ರ ಇವತ್ತು ನೀಚೆ ಕೃತ್ಯಗಳಿಗೆ ಇಳಿಲಿಕ್ಕೆ ಸಾಧ್ಯ. ಸಾಹಿತ್ಯಕ್ಕೆ ಅಷ್ಟು ಒಂದು ಶಕ್ತಿ ಇದೆ. ಇವತ್ತು ಸಮಾಜದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂತಹ ಇರಾನ್, ಇಸ್ರೇಲ್, ಅಮೆರಿಕ ಅಂತಹ ಯುದ್ಧಗಳಿಗೂ ಸಹ ಎಷ್ಟು ಮಟ್ಟಿಗೆ ಇದು ಸರಿ ಅನ್ನೋದನ್ನ ಜಾಗತಿಕವಾಗಿ ಚಿಂತನೆ ಮಾಡಲಿಕ್ಕೆ ಒಂದು ತಂಡ ಇದ್ರೂ ಕೂಡ ಇವತ್ತು ಮಕ್ಕಳ ಮೇಲೆ, ಅಮಾಯಕರ ಜೀವದ ಮೇಲೆ ಎಷ್ಟು ಮಟ್ಟಿಗೆ ದೌರ್ಜನ್ಯಗಳಾಗ್ತಾ ಇದೆ ಅನ್ನೋದನ್ನ ಕಣ್ಣಾರೆ ನೋಡ್ತಾ ಇದ್ದೀವಿ. ಇಷ್ಟಾದ್ರೂ ಸಹ ಈ ಸಾಹಿತ್ಯದ ಬೇರು ಅನ್ನುವಂಥದ್ದು ಒಂದಷ್ಟು ಮನುಕುಲಗಳನ್ನ ನೆಮ್ಮದಿಯಾಗಿ ಇಡುವಲ್ಲಿ ಖಂಡಿತ ಪಾತ್ರ ವಹಿಸ್ತಾ ಇದೆ ಅನ್ನೋದು ನಾವೆಲ್ಲ ಯಾರೆಲ್ಲ ಸಾಹಿತ್ಯದ ಒಲವನ್ನ ಹೊಂದಿದೀವೋ ಎಲ್ಲರಿಗೂ ಸಹ ಅರ್ಥ ಆಗುತ್ತೆ. ಈ ಸಂದರ್ಭದಲ್ಲಿ ಶ್ರೀ ಭಾವನಾ ರಾಮಣ್ಣರವರು ಹಾಜರಿದ್ದಾರೆ. ಅವರ ಇತ್ತೀಚಿನ ಅವರ ವೈಯಕ್ತಿಕ ಬದುಕನ್ನು ಸಹ ನಾವು ಕೇಳಿದಾಗ ಸಾಕಷ್ಟು ಚರ್ಚೆಗಳಾಯ್ತು. ನಾನು ಈಗಷ್ಟೇ ಒಂದು ವುಮೆನ್ಸ್ ಡೇನಲ್ಲಿ ಪ್ರಸ್ತಾಪ ಮಾಡಿದ್ದೆ. ಆವತ್ತಿನ ದಿನಕ್ಕೆ ರಾಮನ ನೆರಳಾಗಿದ್ದಂತಹ ಸೀತೆ ಅವಳು ಕೂಡ ಕಾಡಿನ ವನವಾಸವನ್ನ ತಪ್ಪಲಿಲ್ಲ. ಆ ವನವಾಸಕ್ಕೆ ಹೋದ್ರೂ ಸಹ ಅಷ್ಟೆಲ್ಲ ಪ್ರೀತಿ ಮಾಡಿದಂತಹ, ಅಷ್ಟೆಲ್ಲ ತನ್ನನ್ನೇ ತಾನು ತ್ಯಾಗ ಮಾಡಿಕೊಂಡಂತಹ ಸೀತೆ ಕೂಡ ಅಪವಾದಕ್ಕೆ ಗುರಿಯಾಗೋದು ತಪ್ಪಲಿಲ್ಲ. ಕಾಡಿನಲ್ಲಿ ಆದ್ರೂ ಸಹ ರಾಮನಿಂದ ದೂರ ಇದ್ದು ಅವರ ಮಕ್ಕಳಿಗೆ ಜನ್ಮ ಕೊಡೋದ್ರಿಂದ ಅವುಗಳಿಗೆ ಎದೆಗುಂದದೆ ಕುಗ್ಗದೆ ಒಂದು ಶಿಕ್ಷಣವನ್ನ ಕೊಡೋದ್ರ ಮೂಲಕ, ರಾಜನೀತಿಯನ್ನ ಕಲಿಸೋದ್ರ ಮೂಲಕ ಗಟ್ಟಿಗಿಟ್ಟಿಯಾಗಿ ಅವತ್ತಿಗೆ ಕಾಡಿನಲ್ಲೇ ಸೀತೆ ಮಕ್ಕಳನ್ನ ಹೇಗೆ ಬೆಳೆಸಿದ್ಲು, ರಾಮನ ಚಾರಿತ್ರ್ಯಕ್ಕೆ ಈಕ್ವಲ್ ಆಗೋ ಹಾಗೆ ಯಾವುದೇ ಎದೆಗುಂದದೆ ಬೆಳೆದು ಆವತ್ತಿಗೂ ಅಷ್ಟೆಲ್ಲ ಆದ್ರೂ ಕೂಡ ರಾಮ ಬರ್ತಾನೆ, ಒಂದಿನ ಕರ್ಕೊಂಡು ಹೋಗ್ತಾನೆ ಅನ್ನುವಾಗ ವೆಯ್ಟ್ ಮಾಡಿ ಕೊನೆಗೆ ಬಂದಾಗ ನಾನು ಈಗ ಹೋಗ್ಬೇಕಾ ಬೇಡವಾ, ನಾನು ಅಷ್ಟೆಲ್ಲ ಡೆಡಿಕೇಟ್ ಮಾಡ್ಕೊಂಡ್ಮೇಲೆ ನನ್ನ ಲೈಫನ್ನ ಈಗ ಬಂದಾಗ ನಾನು ಹೋಗ್ಬೇಕಾ ಬೇಡವಾ ಅಂತ ಅವರು ತಗೊಂಡಂತ ನಿರ್ಧಾರ ಎಲ್ರಿಗೂ ಗೊತ್ತೇ ಇದೆ. ಅದಕ್ಕೆ ಬೇರೆಲ್ಲ ಕಥೆಗಳಿರ್ಬೋದು. ಆವತ್ತಿಗೂ ನಾನು ಒಂಟಿಯಾಗಿಯೇ ಇರ್ತೀನಿ ಅನ್ನೋ ಅವತ್ತಿಗೆನೆ ಅಂತ ಒಂದು ದೃಢ ನಿರ್ಧಾರವನ್ನ ತಗೊಂಡು ಬದುಕಿದಂತಹ ಮೈಥಾಲಜಿಕಲ್ ಬರ್ತಕ್ಕಂತಹ ಆ ಹೆಣ್ಣು ಪಾತ್ರಗಳೆಷ್ಟು, ದುಷ್ಯಂತ, ಶಕುಂತಲ ಆಗಿರ್ಬೋದು, ಕೌಸಲ್ಯ ಆಗಿರ್ಬೋದು. ಅಂದಿನ ದಿನಗಳಲ್ಲೇ ಅಂತಹ ದೃಢ ನಿರ್ಧಾರವನ್ನ ತಗೊಂಡಂಥವ್ರು ಇವತ್ತಿಗೂ ಸಹ ಎಂತಹ ಸಮಸ್ಯೆಗಳನ್ನು ಮೇಲೆದ್ದು ಇವತ್ತು ಮಹಿಳೆಯರು ಅವ್ರದೇ ಆದಂತಹ ನಿಲುವನ್ನ ಹೊಂದಿದ್ದಾರೆ. ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದ್ರೆ ಅವರವರ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಗೌರವಿಸುವುದು ನಮ್ಮೆಲ್ಲರ ಮುಖ್ಯ ಕರ್ತವ್ಯ. ನಾವು ಇವತ್ತು ಕಾನೂನುಗಳಿಗೆ ಎಷ್ಟು ಬೆಲೆ ಕೊಡ್ತೀವೋ ಹಾಗೆ ವೈಯಕ್ತಿಕ ಬದುಕಿಗೂ ಸಹ ನಾವೆಲ್ಲ ಮನ್ನಣೆ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಶ್ರೀಯುತ ಗೌರವಾನ್ವಿತ ಬರಗೂರು ಸರ್ ಅವರ ಬಹುತ್ವದ ಬೇರು ಕೃತಿಗೆ ನಮ್ಮೆಲ್ಲರ ಗೌರವ ಸಮರ್ಪಣೆಯನ್ನ ಸಲ್ಲಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ವಿವಿಧ ವಿಭಾಗದಲ್ಲಿ ಕೆಲಸ ಮಾಡಿದಂಥವ್ರು. ಅವರು ಕುಲಸಚಿವರಾಗಿ ಆಗಮಿಸಿದ ನಂತರ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಸಾಹಿತ್ಯದ ಬಗೆಗೆ ವಿಶೇಷ ಅಭಿರುಚಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆತ್ಮೀಯವಾಗಿ ಮಾತಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಬಂದು ಉಪಸ್ಥಿತರಿದ್ದು ಆತ್ಮೀಯವಾಗಿ ಮಾತಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ, ವೈಯಕ್ತಿಕವಾಗಿ, ವೇದಿಕೆ ಪರವಾಗಿ ಮೇಡಮ್ ಅವರಿಗೆ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ವೇದಿಕೆ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಆದಿ ಬೀದಿಯ ತುಂಬ ಹೂವಾಗಿ ಬಿದ್ದವರು, ಮೃತ್ಯು ರಾಜನಿಗೆ ಮನೆ ಕಟ್ಟಿಕೊಟ್ಟವರು, ಬೆವರ ಬುತ್ತಿಯ ಕಟ್ಟಿ ಒತ್ತೆ ಇಟ್ಟವರು, ಕೈಯಿದ್ದರೂ ಕೂಳಿಲ್ಲ, ಮೈಯಿದ್ದರೂ ಮನೆಯಿಲ್ಲ, ನೆಲ ನೆಂಟರ ನಾವು, ಬೆವರಿನ ಜನರು, ತವರಿನ ಜನರು. ಇವೆಲ್ಲವೂ ಕೂಡ ಪ್ರೀತಿಯ ಕ್ಷಣಗಳು. ಬರಗೂರು ರಾಮಚಂದ್ರಪುರ ಅವರ ಸಾಲುಗಳನ್ನು ನೆನಪಿಸ್ತಾ ಪ್ರೀತಿ ವಿನಾಕಾರಣವಾಗಿರಬೇಕು ಅನ್ನುವ ಆಶಯದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಸೌಹಾರ್ದ ಬದುಕಿಗೆ ಇಂಥ ಕಾರ್ಯಕ್ರಮಗಳು ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಮತಿ ಲತಾ ಮೇಡಮ್ನವರು ಶಿಕ್ಷಕರು,
ದಂಡಿನ ರಾಜಪ್ಪ ಪರಿವಾರ ಪ್ರತಿಷ್ಠಾನ ಟ್ರಸ್ಟ್ನ ಖಜಾಂಚಿಗಳು ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪರವಾಗಿ ಒಂದು ವಂದನೆಗಳನ್ನು ಸಲ್ಲಿಸ್ತಾ, ಈಗ ಈ ಕಾರ್ಯಕ್ರಮ ಒಂದು ಅರ್ಥದ ಸುಂದರವನ್ನು ಪಡ್ಕೊಂಡಿದೆ. ಅಂತಿಮವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಬಂದಿರುವಂಥ ನಮ್ಮ ಪ್ರೀತಿಯ ಗೌರವಾನ್ವಿತ ಕುಲಪತಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಸಮಯ. ನಮ್ಮ ಕುಲಪತಿಗಳು ಶತಮಾನದ ಇತಿಹಾಸವಿರುವ ವಿದ್ವತ್ ತವರೂರಾದ ಮೈಸೂರಿನ ವಿಶ್ವವಿದ್ಯಾಲಯದ ಮುಕುಟಪ್ರಾಯದಂತಿರುವ ಕುಲಪತಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಯುತರು ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿರುವಂಥವರು. ನಮ್ಮ ಅಧ್ಯಯನ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಪ್ರೀತಿಯಿಂದ ಬರುವಂಥವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪೂರೈಸಿ ನಮ್ಮದೇ ವಿಶ್ವವಿದ್ಯಾನಿಲಯದ ಸಾರಥ್ಯವನ್ನು ವಹಿಸಿರುವುದು ಅತ್ಯಂತ ಹೆಮ್ಮೆ ಪಡುವಂತಹ ಸಂಗತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ಸಾಧನೆ ಸ್ಮರಣೀಯ. ದಕ್ಷಿಣ ಕೊರಿಯಾ ಸ್ಯಾಮ್ಸಂಗ್ ಬಯೋಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಜಪಾನ್ ಪ್ರತಿಷ್ಠಿತ ಕೆರೆನ್ ಸ್ಪ್ರಿಂಗ್ ಕೇಂದ್ರದ ವಿಜ್ಞಾನಿಯಾಗಿ ಅಪಾರವಾದ ಸೇವೆಯನ್ನ ಸಲ್ಲಿಸಿ ನಂತರ ಆ ಸೇವಾ ಅನುಭವದಿಂದ ಇವರ ಸಂಶೋಧನಾ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚು ವಿಸ್ತರಿಸಿಕೊಂಡಂತವರು. ಶ್ರೀಯುತರ ದೂರದೃಷ್ಟಿತ್ವ, ನಾಯಕತ್ವ ಗುಣ, ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲ ರೀತಿಯ ಸೌಕರ್ಯಗಳನ್ನ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ತನ್ಮನ ಪೂರಕವಾಗಿ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ವೇದಿಕೆಯಲ್ಲಿ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಅವರಿಗೆ ತುಂಬ ಮನದ ಒಂದು ಕೋರಿಕೆಯನ್ನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ದಂಡಿನ ರಾಜಪ್ಪ ಪರಿವಾರ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಹೊರಗೂರು ಬಹುತ್ವದ ಬೇರು ಸೌಹಾರ್ದ ಬದುಕಿನ ಆಶಯಗಳ ಚಿಂತನ ವಿಷಯದ ಕುರಿತು ಆಯೋಜಿಸಿರುವ ಒಂದು ದಿನದ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರಸಿದ್ಧ ಚಲನಚಿತ್ರ ಕಲಾವಿದರು ಬಾಲಭವನದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಭಾವನಾ ರಾಮಣ್ಣ ಅವರೇ, ಹಾಗೂ ನಮ್ಮ ಕುಲಸಚಿವರು ಶ್ರೀಮತಿ ಸವಿತಾ ಅವರೇ, ಹಾಗೂ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎನ್.ಕೆ. ಲೋಲಾಕ್ಷಿ ಅವರೇ, ಹಾಗೂ ದಂಡಿನ ರಾಜಪ್ಪ ಪರಿವಾರ ಪ್ರತಿಷ್ಠಾನ ಟ್ರಸ್ಟ್ನ ಶಿಕ್ಷಕರು ಮತ್ತು ಖಜಾಂಚಿಯಾದ ಶ್ರೀಮತಿ ಲತಾ ಅವರೇ, ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ, ಮುಖ್ಯವಾಗಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರೇ, ಅವರು ವೇದಿಕೆ ಮೇಲೆ ಬರಲಿಲ್ಲ, ವೇದಿಕೆ ಕೆಳಗಡೆ ಕೃತಜ್ಞತೆ ಕೊಡ್ತಿದ್ದಾರೆ. ಅದರ ಜೊತೆಯಲ್ಲಿ ಹಿರಿಯ ವಿದ್ವಾಂಸರು, ಹಿರಿಯ ಸಾಹಿತಿಗಳು ಎಲ್ಲ ಇದ್ದೀರಿ, ಹಾಗೂ ಎಲ್ಲ ನನ್ನ ಅಧ್ಯಾಪಕ ಮಿತ್ರರೇ, ಅಧ್ಯಾಪಕೇಂದ್ರರೇ, ಸಂಶೋಧನಾ ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮ ಮಿತ್ರರೇ. ಆಕ್ಚುಲಿ ನಾವು ಮಾರ್ಚ್ ಕೊನೆಯ ಭಾಗದಲ್ಲಿ ಇದ್ದೇವೆ. ನಾನು ಬೆಳಿಗ್ಗೆ ಫೋನ್ ಮಾಡಿದೆ ಲೋಲಾಕ್ಷಿ ಅವರಿಗೆ, ನಮಗೆ ಸ್ವಲ್ಪ ಕಷ್ಟ ಆಗ್ತಿದೆ, ನಾಳೆ AC ಮೀಟಿಂಗ್ ಇದೆ, ನಾಳೆ ಸಿಂಡಿಕೇಟ್ ಮೀಟಿಂಗ್ ಇದೆ, ನಮ್ಮ ಬಜೆಟ್ ಪ್ರೆಸೆಂಟ್ ಮಾಡಬೇಕು, ನಮಗೆ ಈ ಕಾರ್ಯಕ್ರಮದಿಂದ ಮುಕ್ತಿ ಕೊಡಿ ಅಂತ ಕೇಳಿದ್ರು. ಅವ್ರು ಇಲ್ಲ ಸರ್, ನನಗೆ ಆಫೀಸಲ್ಲಿ ಹೇಳಿದ ಪ್ರಕಾರ ಬರಗೂರು ಅವರು ಬರೋದಿಲ್ಲ ಅಂತ ನಂಗೆ ಹೇಳಿದ್ರು. ಸೊ ಹಾಗಾಗಿ ನಾನು ಆಮೇಲೆ ಕೇಳಿದೆ, ಇಲ್ಲ ಬರ್ತಾ ಇದ್ದಾರೆ. ನನಗೆ ಬರಗೂರು ಭಾರಿ ಒಂಥರ ಅವ್ರು ನೋಡ್ತಾ ಇದ್ರೆ ಅಂತ ಖುಷಿ, ಯಾಕಂದ್ರೆ ಭಾಳ ಸರಳ ವ್ಯಕ್ತಿತ್ವ. ನಾನು ಯಾವುದೇ ವ್ಯಕ್ತಿ ನೆಲ, ಜಲ ಮತ್ತೆ ಭಾಷೆ ಬಗ್ಗೆ ಯಾರು ಪ್ರೀತಿ ಇಟ್ಕೊಳ್ತಾರೋ ಅವ್ರು ನಮ್ಗೆ ಭಾರಿ ಹತ್ತಿರ ಆಗ್ತದೆ. ನಾವು ರೀಸೆಂಟ್ ಆಗಿ ಒಂದು ಅವರು ನಮ್ಮ ವಿವಿಧ ಪೀಠಗಳ ಬಗ್ಗೆ ತಿಳ್ಕೊಳ್ಳೋಕೆ ಅಧ್ಯಕ್ಷರಾಗಿ ಒಂದು ಸಭೆ ಸೇರಿದ್ರು. ಅವರು ಆಕ್ಚುಲಿ ಅವ್ರು ಹುಷಾರಿದ್ರು, ಆದರೂ ಸಹ ಅವರು ಆನ್ಲೈನಲ್ಲಿ ಬಂದ್ಬಿಟ್ಟು ಸುಮಾರು ಸಜೆಷನ್ಗಳು ನಮ್ಮ ಹತ್ರನೂ ತಗೊಂಡ್ರು. ಅದು ಭಾರಿ ಮುಖ್ಯ. ಕೆಲವರೆಲ್ಲ ಸಾಹಿತಿಗಳು ಅಧ್ಯಕ್ಷರಾಗ್ಬಿಟ್ರೆ ಅವ್ರದ್ದೇ ಹೆಚ್ಚಿನ ವಿಚಾರ ಹೇಳ್ತಾರೆ, ಬಟ್ ಅವರು ಮಾನ್ಯ ಕುಲಪತಿಗಳು ಅತ್ಯಂತ ಪ್ರೀತಿಯಿಂದ ತುಂಬ ಆತ್ಮೀಯವಾಗಿ ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಿದ್ದಾರೆ. ಅವರು ಕೂಡ ವಿದ್ವತ್ ಮತ್ತು ಸರಳತೆಯ ಪ್ರತೀಕವಾಗಿದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆಯ ಪರವಾಗಿ ತುಂಬ ಮನದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಬಂಧುಗಳೇ, ನಮ್ಮ ಅಧ್ಯಯನ ಸಂಸ್ಥೆ ಮತ್ತು ದಂಡಿನ ರಾಜಪ್ಪ ಪರಿವಾರ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಇಂದಿನ ಕಾರ್ಯಕ್ರಮ ಸಂಯೋಜನೆಗೊಂಡಿದೆ.
ಈ ಕಾರ್ಯಕ್ರಮದ ಉದ್ಘಾಟನೆ ಅತ್ಯಂತ ಪ್ರೀತಿಯಿಂದ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಇನ್ನು ವಿದ್ವತ್ ಗೋಷ್ಠಿಗಳು ಪ್ರಾರಂಭವಾಗುವ ಸಮಯ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಮ್ಮೆಲ್ಲರಿಗೂ ಕೂಡ ಗೌರವದ ವಂದನೆಯನ್ನ ಸಲ್ಲಿಸಬೇಕು ಅಂತ ಡಾಕ್ಟರ್ ಯೋಗೇಶ್ ಎನ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ತಳಮಟ್ಟದ ಜನರ ನೋವುಗಳಿಗೆ ಸದಾ ತುಡಿಯುವ, ಚಿಂತಿಸುವ, ಬಂಡಾಯದ ವ್ಯಕ್ತಿತ್ವದವರಾಗಿ, ಬಂಡಾಯ ಸಾಹಿತ್ಯವಾಗಿ, ಬಂಡಾಯ ಮಾತುಗಾರರಾಗಿ ಈ ನೆಲದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರ ಕೊಡುಗೆ ಮಹತ್ವ. ಈ ನಿಟ್ಟಿನಲ್ಲಿ ಇಂದು ಆಯೋಜನೆಗೊಂಡಿರುವ ಬರಗೂರು ಬಹುತ್ವದ ಬೇರು ಸೌಹಾರ್ದ ಬದುಕಿನ ಆಶಯಗಳ ಚಿಂತನ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಕನ್ನಡದ ಪ್ರಬುದ್ಧ ನಟಿ, ಕಲಾವಿದರು, ಬಾಲಭವನದ ಮಾಜಿ ಅಧ್ಯಕ್ಷರಾದಂತಹ ಭಾವನಾ ರಾಮಣ್ಣ ಅವರಿಗೆ ಅಧ್ಯಯನ ಸಂಸ್ಥೆ ಹಾಗೂ ದಂಡಿನ ರಾಜಪ್ಪ ಪರಿವಾರ ಪ್ರತಿಷ್ಠಾನ ಟ್ರಸ್ಟ್ ಹಾಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿದರು. ಇಂದಿನ ಈ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಸರ್ ಅವರಿಗೆ ಎರಡೂ ಸಂಸ್ಥೆಗಳು ಹಾಗೂ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವಂತಹ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರಾದಂತಹ ಸವಿತಾ ಕೆ ಮೇಡಮ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿದರು. ಹಾಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಮೇಡಮ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಹಾಗೆ ದಂಡಿನ ರಾಜಪ್ಪ ಪರಿವಾರ ಪ್ರತಿಷ್ಠಾನ ಟ್ರಸ್ಟ್ನ ಖಜಾಂಚಿಗಳು ಹಾಗೂ ಶಿಕ್ಷಕರಾದಂತಹ ಶ್ರೀಮತಿ ಲತಾ ಮೇಡಮ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಬರಗೂರು ರಾಮಚಂದ್ರಪ್ಪ ಸರ್ ಅವರು, ರಾಜಪ್ಪ ದರ್ಬಾಯ್ ಸರ್ ಅವರು, ಸಿ ಸಿದ್ಧಾರ್ಥ ಸರ್ ಅವರು, ಡಾಕ್ಟರ್ ಶಶಿಕಲಾ ಮೇಡಮ್ ಅವರು, ಮೈಲಾಡಿ ರೇವಣ್ಣ ಅವರು, ಪ್ರಶಾಂತ್ ನಾಯ್ಕ್ ಸರ್ ಅವರು, ಎಚ್ ಎಲ್ ಪುಷ್ಪಾ ಮೇಡಮ್ ಅವರು, ಅನೇಕ ವಿದ್ವಾಂಸರು ಇಲ್ಲಿ ಹಾಜರಿದ್ದೀರಿ. ಅವರೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಲ್ಲಿ ನೆರೆದಿರುವಂಥ ನಮ್ಮ ಸಂಸ್ಥೆಯ ಪ್ರಾಧ್ಯಾಪಕರು, ಬೋಧಕೇತರ ಸಿಬ್ಬಂದಿಗಳು, ಬೇರೆ ಬೇರೆ ಕಾಲೇಜಿನ ಪ್ರಾಧ್ಯಾಪಕರು, ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳು, ಸಂಶೋಧಕರು, ಎಲ್ಲ ಸಾಹಿತ್ಯಾಸಕ್ತ ಮನಸ್ಸುಗಳು, ಮಾಧ್ಯಮದ ವಂದನೆಗಳು. ಇದೀಗ ಈ ವಿಚಾರ ಸಂಕಿರಣದ ಮೊದಲ ಗೋಷ್ಠಿ ಆರಂಭಗೊಳ್ಳಲಿದೆ. ಅದನ್ನು ನಿರ್ವಹಿಸಲಿದ್ದಾರೆ ಸಂಸ್ಥೆಯ ವಿದ್ಯಾರ್ಥಿನಿ ಸವಿತಾ ಎಂಬುವರು. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ವಿಶಿಷ್ಟ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳನ್ನು ಕೊಡುಗೆಯನ್ನು ನೀಡುತ್ತಾ ಕನ್ನಡ ಸಾಹಿತ್ಯದ ಸಾಕಷ್ಟು ಮಗ್ಗಲುಗಳನ್ನು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಲೇ ಜೊತೆಯಾಗಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಪಠ್ಯಪುಸ್ತಕ ಪರಿಷ್ಕೃತ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಾ ಸಾಕಷ್ಟು ಅಖಿಲ ಭಾರತ ಸಮ್ಮೇಳನಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ಪ್ರಬಲ ಸಾಹಿತ್ಯ ಚಳುವಳಿಗಳಲ್ಲಿ ಹಾಗೂ ರಾಜಕೀಯ ವಿಚಾರಗಳಲ್ಲಿ ತಮ್ಮ ಕೃತಿ ಮತ್ತು ಲೇಖನಗಳ ಮೂಲಕವೇ ಸಮಾಜವನ್ನು ತಿದ್ದುವ ಮತ್ತು ಅಲ್ಲಿ ನಡೆಯುವಂತಹ ಒಂದು ಸಂಕುಚಿತ ಮನೋಭಾವದ ವಿರುದ್ಧ ಧ್ವನಿ ಎತ್ತುವ ಒಂದು ಸಾಂಸ್ಕೃತಿಕ ಪ್ರತ್ಯೇಕ ಒಡನಾಟಗಳಲ್ಲಿ ಬಹುತ್ವದ ಬದ್ಧ ಚಿಂತನೆಯಲ್ಲಿ ಯಾವಾಗಲೂ ಕ್ರಿಯಾಶೀಲರಾಗಿರುವ ಜೊತೆಯಾಗಿಯೇ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗದೆ ದೃಢ ನಿರ್ಧಾರಗಳೊಂದಿಗೆ ಜಾತಿ, ಧರ್ಮ, ಭೇದ ಭಾವಗಳ ಎಲ್ಲೆಗಳನ್ನು ಮೀರಿ ಒಂದು ಸಮನ್ವಯ ಹಾಗೂ ಸೌಹಾರ್ದದ ಬೆಳಕಿನ ಒಂದು ಮಹತ್ವಪೂರ್ಣ ಸಮಾಜದ ಒಂದು ಸಾಮಾಜಿಕ ಪ್ರಜ್ಞೆಯ ಜೊತೆಗೆ ಒಂದು ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂಥವರು ಬರಗೂರವರು. ಅವರ ಬಹುತ್ವದ ಬೇರು ಇವತ್ತಿನ ವಿಚಾರ ಸಂಕಿರಣ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಅವರು ಆಗಮಿಸಿದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಮೊದಲ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಎಚ್ ಎಲ್ ಪುಷ್ಪಾ, ಹಿರಿಯ ಕವಿಯೇತ್ರಿ, ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಚಾರ ಮಂಡನೆಗೆ ಆಗಮಿಸಿರುವ ಡಾಕ್ಟರ್ ಪುಷ್ಪ ಭಾರತಿಯವರು, ಮತ್ತೊಬ್ಬ ವಿಚಾರ ಮಂಡಕರು ಲೋಹಿತ್ ಕೆಸಿ ಅವರು ದಯಮಾಡಿ ವೇದಿಕೆಗೆ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಮೊದಲ ಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾರೆ. ಇವತ್ತಿನ ಕುವೆಂಪು ಕನ್ನಡ ಧ್ಯಾನ ಸಂಸ್ಥೆ
ದಂಡಿನ ರಾಜ್ಯಪ ಪರಿವಾರ ಪ್ರತಿಷ್ಠಾನ ಟ್ರಸ್ಟ್ನ ಸಹಯೋಗದೊಂದಿಗೆ ಬರಗೂರು ಮಹತ್ವದ ಬೇರು ವಿಚಾರ ಸಂಕಿರಣದಲ್ಲಿ ಒಂದು ಸೌಹಾರ್ದತೆ ಬದುಕಿನ ಆಶಯಗಳ ಚಿಂತನೆಗಳಲ್ಲಿ ಒಂದು ದಿನದ ವಿಚಾರ ಸಂಕಿರಣ ಇದೀಗ ಮೊದಲನೇ ಗೋಷ್ಠಿ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಪುಷ್ಪ ಅವರು ಹಿರಿಯ ಸಾಹಿತಿಗಳು ಕಾರ್ಯಕ್ರಮಕ್ಕೆ ತಮಗೆ ಹೃದಯಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ವಿಚಾರ ಮಂಡಕರಾಗಿ ಡಾಕ್ಟರ್ ಪುಷ್ಪ ಭಾರತಿಯವರು ನಮ್ಮ ಜೊತೆ ಇದ್ದಾರೆ. ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಡೂರು. ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಲೋಹಿತ್ ಕೆಸಿ ಸಹಾಯಕ ಪ್ರಾಧ್ಯಾಪಕರು, ವಾಮಪದ್ದು, ದಕ್ಷಿಣ ಕನ್ನಡ. ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಮೊದಲ ವಿಚಾರ ಮಂಡಳಿ ಡಾಕ್ಟರ್ ಪುಷ್ಪ ಭಾರತಿಯವರಿಂದ ಕನ್ನಡ ಪ್ರಾಧ್ಯಾಪಕರು, ಸ್ನಾತಕೋತ್ತರ ಕೇಂದ್ರದ ಸಂಯೋಜಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಡೂರು. ಎ ಕನ್ನಡವನ್ನ ಬೆಂಗಳೂರಿನಲ್ಲೇ